ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ಗೆ ಸೇರಿದ 10ಕ್ಕೂ ಹೆಚ್ಚು ಕಡೆ ಭೇಟಿಯಾಡಿದ್ದಾರೆ. ಕರುನಾಡಲ್ಲಿ ಇಡಿ ಅಧಿಕಾರಿಗಳ ಮೆಗಾ ಬೇಟೆ. ಸತೀಶ್ ಜಾರಕಿಹೊಳಿ ಆಪ್ತ ಸಂಬಂಧಿಗೆ ಇಡಿ ಬಲೆ. ಇನ್ನೂ ಜನ ನಿದ್ದೆಯಿಂದ ಎದ್ದಿರಲಿಲ್ಲ. ದೊಡ್ಡವರೆಲ್ಲ ಬೆಡ್ ಕಾಫಿನೂ ಕುಡಿದಿರಲಿಲ್ಲ. ಅಷ್ಟೊತ್ತಿಗಾಗಲೇ ಅಖಾಡಕ್ಕಿಳಿದ ಇಡಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲು ತಟ್ಟಿದ್ದಾರೆ. ನಿದ್ದೆಗಣ್ಣಿಂದ ಎದ್ದು ಬಂದು ಬಾಗಿಲು ತೆಗೆದವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ಮನೆ ಸೇರ್ಕೊಂಡವರು ಅಧಿಕಾರಿಗಳ ಜನ್ಮವನ್ನೇ ಜಾಲಾಡಿದ್ದಾರೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಿಗೆ ಸೇರಿದ 10ಕ್ಕೂ ಹೆಚ್ಚು ಕಡೆ ಏಕಕಾಲಕ್ಕೆ ದಾಳಿ ಮಾಡಿದ್ದು ಮಹತ್ವದ ದಾಖಲೆಯನ್ನ ಗಂಟು ಮೂಟೆ ಕಟ್ಟಿದ್ದಾರೆ. ನೂರಾರು ಬಾರ್ ಲೈಸೆನ್ಸ್, ಆಪ್ತನಿಗೂ ಬಿಗ್ ಶಾಕ್. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಇವತ್ತು ಬೆಳ್ಳಂಬೆಳಗ್ಗೆ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿದ್ದ ಮಂಜುನಾಥ್ರನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ಅಕ್ರಮ ಆಸ್ತಿ ಮತ್ತು ಹವಾಲಾ ಆರೋಪದ ಮೇಲೆಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಇವರ ಜೊತೆಗೆ ಇವರ ಆಪ್ತರ ನಿವಾಸ ಹಾಗೂ ಕಚೇರಿಗಳಲ್ಲೂ ಮೂಲೆ ಮೂಲೆಯನ್ನ ಜಾಲಾಡಿದ್ದಾರೆ. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿರುವುದು ಅಕ್ಕಸಾಲಿಗರನ್ನ ಕರೆಸಿ ಮೌಲ್ಯಮಾಪನವನ್ನು ಮಾಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಪಾರ ಪ್ರಮಾಣದ ಬಾರ್ ಲೈಸೆನ್ಸ್ಗಳು ಕೂಡ ಪತ್ತೆಯಾಗಿದ್ದು ಮಂಜುನಾಥ್ ಜೊತೆ ನಂಟು ಹೊಂದಿದ್ದಂತಹ ರಿಯಲ್ ಎಸ್ಟೇಟ್ ಉದ್ಯಮಿ ನೂರಾನಿಯನ್ನು ಕೂಡ ಇಡಿ ಲಾಕ್ ಮಾಡಿದೆ. ಮಂಜುನಾಥ್ ಮಾತ್ರವಲ್ಲ, ಅವರ ಆಪ್ತರಿಗೂ ನಡುಕು ಶುರುವಾಗಿದೆ. ಚಿಕ್ಕೋಡಿಯಲ್ಲಿರುವಂತಹ ಅಬಕಾರಿ ಡಿವೈಎಸ್ಪಿ ವಿಶ್ವನಾಥ್ ಗಾಣಿಗೆರೆಯ ಮನೆಯ ಮೇಲೂ ಕೂಡ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಮಹತ್ವದ ದಾಖಲೆ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಈ ಮಂಜುನಾಥ್ ಬೇರ್ಯಾರೂ ಅಲ್ಲ, ಸಚಿವ ಸತೀಶ್ ಜಾರಕಿಹೊಳಿಯ ತಂಗಿ ಗಂಡ. ಹೀಗಾಗಿ ಇಡಿ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ ಯಾವ ಕಾರಣಕ್ಕೆ ದಾಳಿ ಆಗಿದೆ ಅನ್ನೋದು ಸ್ಪಷ್ಟವಾಗಿಲ್ಲ, ರಾಜಕೀಯ ಪ್ರೇರಿತ ದಾಳಿನ ಅನ್ನೋದ್ರ ಬಗ್ಗೆ ನಾಳೆ ಮಾಹಿತಿ ನೀಡ್ತೀನಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಅದು ಇನ್ನೂ ಇನ್ವೆಸ್ಟಿಗೇಷನ್ ಆಗಬೇಕು. ಎದಕ್ಕೆ ಮಾಡಿದ್ದಾರೆ ಏನು ನಮಗೂ ಗೊತ್ತಿಲ್ಲ. ಅದು ಹೊರಗೆ ಬಂದ್ಮೇಲೆ ಗೊತ್ತಾಗಲ್ಲ ಎದಕ್ಕೆ ಮಾಡಿದ್ದಾರೆ ಅಂತ. ಮಾಹಿತಿ ಬರೋರಿಗೆ ಏನು ಹೇಳಲಿಕ್ಕೆ ಆಗೋಲ್ಲ ಹಿಂಗೆ ಅಂತ ಸ್ಪಷ್ಟವಾಗಿ ವೇಟ್ ಮಾಡೋಣ. ನಾಳೆವರೆಗೆ ಗೊತ್ತಾಗುತ್ತೆ ಏನು ರೀಸನು. ನಮಗೆ ಅದಕ್ಕೆ ಏನಾದ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಈಗ ಹೆಂಗೆ ಹೇಳತ್ತಿಲ್ಲ, ನಾಳೆ ಬೇಕು ರಾಜಕೀಯ ಐತೋ ಇಲ್ಲ ಅನ್ನೋದು ನಾಳೆ ಗೊತ್ತಾಗುತ್ತೆ. ಇವತ್ತು ಗೊತ್ತಾಗಲಿಲ್ಲ. ಬೆಂಗಳೂರಿನಲ್ಲೂ ಇಡಿ ಅಧಿಕಾರಿಗಳ ಭರ್ಜರಿ ಭೇಟಿ. ಮಂಜುನಾಥ್ರ ಬೆನ್ನು ಬಿದ್ದಿರುವಂತಹ ಇಡಿ ಅಧಿಕಾರಿಗಳು ಬೆಂಗಳೂರಿನಲ್ಲಿಯೂ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸ್ಯಾಂಕೆ ರಸ್ತೆಯಲ್ಲಿರುವಂತಹ ಸಮಿಟ್ ಅಪಾರ್ಟ್ಮೆಂಟ್ನಲ್ಲಿಯೂ ತಲಾಶ್ ನಡೆಸಿದ್ದಾರೆ. ವಿದೇಶಿ ಅಕ್ರಮ ವ್ಯವಹಾರದ ಹಾಗೂ ಹವಾಲಾ ಲಿಂಕ್ ಆರೋಪದಲ್ಲಿ ವೈ ಮಂಜುನಾಥ್ರ 21ನೇ ಫ್ಲಾಟ್ನಲ್ಲಿ ಮೂಲೆ ಮೂಲೆ ಜಾಲಾಡಿದ್ದಾರೆ. ಇತ್ತ ಮೈಸೂರಿನಲ್ಲೂ ಮಂಜುನಾಥ್ ಆಪ್ತರ ಜನ್ಮ ಜಾಲಾಡಿದ್ದಾರೆ. 2012ರಲ್ಲಿ ವೈ ಮಂಜುನಾಥ್ ಮೈಸೂರಲ್ಲಿ ಅಬಕಾರಿ ಡಿಸಿ ಆಗಿದ್ರು. ಈ ವೇಳೆ ಯಮುನಾ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ರು. ಹೀಗಾಗಿ ಮಂಜುನಾಥ್ರ ಬೇನಾಮಿ ಬಗ್ಗೆ ಯಮುನಾಗೆ ಮಾಹಿತಿ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಇದೇ ಕಾರಣಕ್ಕೆ ಯಮುನಾಗೂ ಇಡಿ ಶಾಕ್ ಕೊಟ್ಟಿದೆ. ಅಲ್ಲದೆ ಬ್ಯಾಂಕ್ನ ಲಾಕರ್ನಲ್ಲಿ ಒಂದಿಷ್ಟು ದಾಖಲೆಗಳಿರೋ ಮಾಹಿತಿ ಸಿಕ್ಕಿದ್ರಿಂದ ಖಾಸಗಿ ಬ್ಯಾಂಕಿಗೂ ಕರೆದೊಯ್ದು ಮಾಹಿತಿ ಪಡ್ಕೊಂಡ್ರು. ಒಟ್ನಲ್ಲಿ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ರಾಜಸ್ಥಾನದ ಇಡಿ ಅಧಿಕಾರಿಗಳೆಲ್ಲ ಜಂಟಿಯಾಗಿ ದಾಳಿ ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಭರ್ಜರಿ ದಾಖಲೆ ಪತ್ತೆಯಾಗಿರೋ ಮಾಹಿತಿ ಸಿಕ್ಕಿದ್ದು ನಾಳೆಯೂ ಪರಿಶೀಲನೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.